ಸರ್ ಇದು ಎಲ್ಲ ನೋಡಿದ ಬಳಿಕ ನಮಗೆ ಒಂಥರ ಮನಸ್ಸಿನಲ್ಲಿ ಹೆಮ್ಮೆತನ ಬಂತು, ಮನಸ್ಸು ಖುಷಿ ಆಯ್ತು. ನಮ್ಮ ಸೊಸಿ ನನ್ನ ಮಗ ಅಲ್ಲೇ ಕರ್ನಲ್ ಆಗಿ ಮಿಲಿಟರಿಯಲ್ಲಿ ಸರ್ವಿಸ್ ಮಾಡ್ತಿದ್ದಾರೆ. ನಮ್ಮ ಊರದ ನಮ್ಮ ಕರ್ನಾಟಕದ ಗೌರವ ಬಂತು. ನಾವು ನಮ್ಮ ಮಕ್ಕಳಿಗೆ ಆದರೂ ಬಡ್ಡಿಯಿಂದ ಅದೇ ಹೇಳ್ಕೊತ ಬಂದೆವು, ದೇಶದ ಸಲುವಾಗಿ ಸ್ವಂತವಾಗಿ ದುಡಿರಿ ಮತ್ತು ಒಂದು ಹೆಸರು ಗಳಿಸ್ರಿ ಅಂತ ಹೇಳಿದ್ದು. ಆ ಥರ ನನ್ನ ಮಕ್ಕಳು ಹೆಸರು ಗಳಿಸ್ಯಾರ್ರಿ. ಇವತ್ತೆಲ್ಲರೂ ನನಗೆ ಗೌರವ ಮಾಡಿ ನೋಡಿ ನಮಗೆ ಕೋಟ್ಯಾಂತರ ರೂಪಾಯಿ ಗಳಿಸಿದಂಗೆ ಒಂದು ಹೆಮ್ಮೆ ಆಯ್ತು. ಇವರು ಒಂದೇ ಜಾಗದಾಗ ಸರ್ವಿಸ್ ಮಾಡ್ತಿದ್ದಾರ್ರಿ. 2015ರಾಗ ಇವ್ರು ಮದ್ವಿ ಮಾಡ್ರಿ. ಗುಜರಾತ್ ಬಡೋದರ ಪ್ರಾಪರ್ ಅವ್ರ ಅಲ್ಲೇ ಸರ್ವಿಸ್ ಮಾಡ್ತಾ ಅವ್ರಿಗೆ ಪಸಂದ್ ಬಂದ್ರು, ಅವ್ರಿಗೆ ಬಂದ್ರು. ನಮಗೆಲ್ಲ ಹೇಳಿದ ಬಳಿಕ ಇಲ್ಲಿಂದ ಒಂದು 10-20 ಮಂದಿನ ಕರ್ಕೊಂಡು ಹೋಗಿ ಅವ್ರ ಮದ್ವಿ ಅಲ್ಲೇ ಗುಜರಾತ್ನಾಗ ಬಡೋದ್ರಾಗ ಮಾಡ್ರಿ. ಈಗ ಇಬ್ರು ಕರ್ನಲ್ ಆಗಿ ಸರ್ವಿಸ್ ಮಾಡ್ತಿದ್ದಾರೆ. ಪ್ರಮುಖವಾಗಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ಇಡೀ ದೇಶಕ್ಕ ಇಡೀ ಪ್ರಪಂಚಕ್ಕೆ ಹೇಳಿದ್ರು ಆಪರೇಷನ್ ಸಿಂಧೂರ್ ಬಗ್ಗೆ. ಅದ್ರ ಬಗ್ಗೆ ಸೊಸಿ ಕೂಡ ಮಾತಾಡಿಲ್ರಿ. ಮಗಾನ ಮಾತಾಡಿದ, ಮಗಾನ ಹೇಳಿದ. ಸೊಸಿ ಎಲ್ಲೂ ದಿಲ್ಯಾಗ ಎಲ್ಲೂ ಅದಾಳ್ರಿ, ಅವ್ರ ಫೋನ್ ಮೇಲೆ ಕಾಂಟ್ಯಾಕ್ಟ್ ಆಗಿಲ್ಲ. ಮಗಾನ ಅಷ್ಟು ಮಾತಾಡಿ ಹೇಳಿದ. ನಮಗೊಂಥರ ಬೆಳ್ತಂದಾಗ ನಿದ್ದೆ ಹತ್ಲಿಲ್ರಿ. ಒಂದ್ ದೊಡ್ಡ ಹಬ್ಬ ಆದಂಗ ಆತ್ರಿ. ಆಮೇಲೆ ನನ್ನ ದೋಸ್ತರ ಬಳಗ ಅದೆಲ್ಲಾರು ಬಂದ್ ಬೆಳಗಿಂದ ಬಂದ್ ನನಗೆಲ್ಲ ಗೌರವತನ ಮಾಡಾಕತ್ರು. ಹಿಂಗಾಗಿ ನಮ್ಮ ಮನಸ್ಕೊಂದು ಖುಷಿ ಆಯ್ತು. ಪಹಲ್ಗಾಮ್ ಘಟನೆ ಆಗಿದೆ ಸರ್, ಅದು ಪ್ರತಿಕಾರ ಭಾರತ ಸೇನೆ ತಗೊಂಡಿದೆ. ಆ ಘಟನೆ ಆಪರೇಷನ್ ಸಿಂಧೂರ್ವನ್ನ ನಿಮ್ ಸೊಸಿ ಹೇಳ್ತಾರೆ ಇಡೀ ಪ್ರಪಂಚಕ್ಕಂದ್ರ ಎಷ್ಟ್ ಹೆಮ್ಮೆ ಅನಿಸ್ತು ಅಂತ. ಬಹಳ ಹೆಮ್ಮೆ ಅನಿಸ್ತ್ರಿ. ಯಾಕಂದ್ರ ಅವ್ರು ಹೇಳಿತನ ಮಾಡಿ ಹಿಂದಿಂದ ಇದು ಮಾಡ್ತಿರು. ಆದ್ರ ನಮ್ಮ ಜವಾನ್ಗಳೆಲ್ಲ ಮುಂದಿಂದ ಎದಿ ನಿಂತು ಅವ್ರೆಲ್ಲ ಮಾಡಿದಕ್ಕೆ ನಮಗ್ ಬಹಳ ಸಂತೋಷ ಅನಿಸ್ತರಿ ಸರ್. ಸೊಸಿ ಜೊತೆ ಇವತ್ತಿನ ಮಾತುಕತೆ ಇನ್ನ ಆಗಿಲ್ರಿ ಸರ್. ಬರ್ತಾರ್ರಿ ಊರಿಗೆ ಬಂದಿದ್ರು? ಹೌದ್ರಿ ಸರ್, ಬರ್ತಾರ್ರಿ ಸರ್. ರಂಜಾನ್ ಬರಾಕ್ ಆಗಿಲ್ರಿ, ಇನ್ನು ಬಕ್ರೀದ್ ಬರ್ತಾರ್ರಿ. ಬಂದ ಹೆಂಗಿರ್ತಾರ ಒಡನಾಟ ಹೆಂಗ ಸರ್? ಬಾಳ ಅವ್ರ ಫ್ರೀ ಇರ್ತಾರ್ರಿ ಸರ್. ಇಲ್ಲಿ ನಮ್ಮ ಮುಸ್ಲಿಮ್ ಸ್ವಲ್ಪ ಇದು ಇರ್ತೈತಿ. ಅವ್ರೆಲ್ಲಾ ಎಜುಕೇಶನ್ ದವ್ರ ಪ್ಯಾಂಟ ಟಿ ಶರ್ಟ್ ಅವ್ರೆಲ್ಲಾ ಫ್ರೀ ಆಗಿರ್ತಾರ್ರಿ. ಮತ್ತ ಏನು ಮಾಡ್ಬೇಕಾರ ಇಲ್ಲಿದ ಅವ್ರ ಊಟ ಬಾಳ ಹಿಡಿಸ್ತೈತ್ರಿ. ಯಾಕಂದ್ರೆ ಇಲ್ಲೆಲ್ಲಾ ಜವಾರಿ ರೊಟ್ಟಿ ಮತ್ತ ಜವಾರಿ ಕೋಳಿ ಅವ್ರಿಗೆ ಬಾಳ ಒಂಥರ ಮನಸ್ಕ ಕಬ್ಬ ಸ್ವಂತ ಹೋಗಿ ಕಬ್ಬದಾಗ ಕಬ್ಬ ತಗೊಂಡ್ ಬರ್ತಾರ್ರಿ ಇದ್ರಿಗೆ ಹೋಗಿ. ಅವ್ರಿಗೆ ಬಾಳ ಒಂದ್ ನಮ್ಮ ಬಾಳ ಅನುಕೂಲ. ನೀವು ಹೋಗಿದ್ರಿ ಸರ್? ಹಾ ಹೋಗಿದ್ದೆ. ಅವಾಗ ನಿಮಗೆ ಏನ್ ಹೇಳ್ತಿದ್ರು? ಅಲ್ಲಿ ನಿಮ್ ಊರ್ ಚಲೋ ಐತಿ, ನಮ್ದು ಇಲ್ಲಿ ಎಲ್ಲಾ ಗೋಧಿದ ಮತ್ತೆಲ್ಲ ಅಲ್ಲಿ ಎಲ್ಲಾ ಫ್ರೂಟ್ ಗಿರೂಟ್ ಎಲ್ಲಾ ಇತರದಿರಲ್ಲ, ನಮ್ದು ನ್ಯಾಚುರಲ್ ಇರ್ತೈತ್ರಿ. ಹಿಂಗಾಗಿ ಅವ್ರು ಅಲ್ಲಿ ಇದ್ದೀವ್ರಿ. ನಾವು 4 ತಿಂಗಳು ಅಲ್ಲೇ ಇದ್ವಿ. ನಿಮಗೂ ಆರೋಗ್ಯ ಸಂಬಂಧ ಇಲ್ಲ ಏನೋ ಸಲಹೆ ಕೊಟ್ಟಿದ್ರು? ಹೌದ್ರಿ ಸರ್, ನನಗೆ ಸ್ವಲ್ಪ ಸ್ಟಮಕ್ ನಾನು ಶುಗರ್ ಮತ್ತೆ BP ಐತ್ರಿ. ಸ್ವಲ್ಪ ರನ್ನಿಂಗ್ ಮಾಡ್ತಾ ಬರ್ರಿ, ಹೊಡ್ಕೊತ ಹೋಗ್ತಾ ಬರ್ರಿ ಹಂಗಾಗಿ ಹೇಳ್ತಾರ. ಏಜ್ ಆಗಿತ್ರಿ 74 ಏಜ್, ಏನು ಹೊಡಕ್ ಆಗ್ತೈತ್ರಿ. ಇನ್ನು ಊಟದಾಗ ಅಷ್ಟು ಕಡಿಮೆ ಮಾಡ್ಕೊಂತ ನಡ್ದಾರ. ಈಗ ಏನ್ ಹೇಳ್ತಾರೆ ದೇಶಕ್ಕೆ, ಏನ್ ಹೇಳ್ತಾರೆ? ಇಡೀ ಒಂದ್ ಧರ್ಮ ನೋಡಿ ಗುಂಡ್ ಹೊಡೆದ್ರು ಭಯೋತ್ಪಾದಕರು. ಅವ್ರಂತ ಮೂರ್ಖರು ಯಾರು ಈ ಜಗತ್ತಿನಾಗಿಲ್ಲ. ಧರ್ಮ ನೋಡಿಲ್ಲ. ನಾನು 99 ಎಲ್ಲ ಗೈರ್ ಧರ್ಮದಾಗ ಇರ್ತೇನ್ರಿ. ನನ್ನ ಜೀವನ ಇರ್ಲಿ ಆತ್ರಿ. ಜೈನರ, ವಾಲ್ಮೀಕಿ, ಲಿಂಗಾಯತರ ಎಲ್ಲದ್ರಾಗ ನಾವ್ ಇರ್ತೇವ್ರಿ. ನಮ್ಮ ಮಕ್ಳಿಗೂ ಅದ ಟ್ಯೂಷನ್ ಕೊಟ್ಕೊತಿದ್ದು. NCC ದಾಗ ಕಾಲೇಜ್ದಾಗ ಪ್ರಥಮ ಬಂದವ್ ನನ್ನ ಮಗನ. A ಗ್ರೇಡ್ NCC ಮಾಡಿದ್ದ. ಅವಾಗಿಂದ ಅವ್ ಗುರಿ ಇಟ್ಟಿದ್ರಿ, ನಾ ಫೌಜ್ದಾಗ ಹೋಗ್ಬೇಕಂತ. ಲಾಸ್ಟ್ ಬೆಳಗಾವದಾಗ ಕಮಾಂಡೋ ಟ್ರೈನಿಂಗ್ ದಾಗು ಇವ ಫಸ್ಟ್ ರೀ. ಎಷ್ಟೋ ಮಂದಿ ಪಂಜಾಬ ಹರಿಯಾಣ ಬರೆದು ಕೊಟ್ಟು ಹೋಗ್ಬಿಟ್ರಿ. ಆದ್ರ ನನ್ನ ಮಗ ಅದ್ರಾಗ ಪಾಸ್ ಆಗಿ ಪಾಸ್ ಆದ. ಆಗ ನಾವು ಟಾಪ್ ಹೋಗಿ ಕರ್ನಲ್ ರೀ ಸರ್. ಅವ್ನ ಇದ್ದು ಕರ್ನಲ್, ಅವು ಕರ್ನಲ್. ಲೆಫ್ಟಿನೆಂಟ್ ಕರ್ನಲ್. ಹೌದ್ರಿ, ಇಬ್ರು ಕರ್ನಲ್. ಎಜುಕೇಶನ್ ಇಲ್ಲೇ ಆಗೈತ್ರಿ ಅವ್ರು? ಹೌದ್ರಿ ಸರ್. ಕಾಡಸಿದ್ದೇಶ್ವರ ಇಲ್ಲೇ ನಮ್ಮ ಮರಡಿ ಮಠದಾಗ ಕನ್ನಡ ಮೀಡಿಯಂ ರೀ. ಅದ್ ಮುಗಿಸ್ಕೊಂಡ್ GSS ಕಾಲೇಜ. ಅದಾದ ಬಳಿಕ ವಿಶ್ವೇಶ್ವರಯ್ಯ ಕಾಲೇಜ್ ಬೆಂಗಳೂರು ರೀ, ಅಲ್ಲಿ ಮಾಡಿದ. ಹೀಗಾಗಿ ಮತ್ತೇನ್ ನಮ್ದು ಹೊಲ ಇಲ್ಲ, ಭೂಮಿ ಇಲ್ಲ, ಏನಿಲ್ಲ. ಕೈ ಮೇಲೆ ಹೊಟ್ಟಿರಿ, ಕೈ ಮೇಲೆ ಮಕ್ಕಳು ಕಲ್ಸ್ಕೊತ ಹೋಗಿನಿ. ಅದ ಒಂದ್ ಸ್ವಾರ್ಥಕ್ಕಾಗಿ ಇವತ್ತು ಕೋಟ್ಯಾಂತರ ರೂಪಾಯಿ ಗಳಿಸಿದಂಗ ಆತರ. ನನಗೆ 3 ಮಂದಿ ಗಂಡು ಮಕ್ಕಳ್ರಿ ಸರ್. ಒಬ್ಬ ಈಗ ಅಗ್ನಿಶಾಮಕ ದಳಕ್ಕೆ ಹೋಗ್ಬದಾನ್ರಿ. ಅವ ಬಾಧ್ಯರ ಅದಾನ್ರಿ. ಅವ ಇದು ಏರ್ಬಾರ್ದಂತ ಗಾಡಿಗಳು ಏರಿ ಹೋಗ್ತಾನ್ರಿ. ಅವ ಈಗ ಅವ್ರು ಸಾಪ್ ಬಿಡಾಕ್ತಾರಿಲ್ಲ. ಇವ್ರಿಗೆ ಮಕ್ಕಳಾಗಿದಾವ್ರಿ? ಒಂದ್ ಗಂಡು ಮಗ ಐತ್ರಿ ಸರ್. ನೀವು ಹೋಗಿದ್ರಿ ಯಾವಾಗ? ಹೋಗಿದ್ವಿರಲ್ಲ. ಯಾವಾಗಾರ ಯಾಕ್ರಿ, ಹೊರದಾಗ 2 ಸಲ ಹೋಗಬೇಕು. ಈಗ ಮತ್ತ ಈ ಮಳೆಗಾಲ ಬತ್ತಂದ್ರ ಅಲ್ಲಿ ಬಿಸಿಲು ಬಾಳ್ರಿ ಜಾಸ್ತಿ. ಈಗ ನಾಳೆ ಮುಂದಿನ ತಿಂಗಳದಾಗ ಹೋಗ್ತಾನ್ರಿ. ಅಲ್ಲಿ ಬಿಸಿಲು ಬಾಳ ಇರ್ತೈತ್ರಿ. ಜಾಸ್ತಿದಾಗ ಇಂಡಿಯಾದಾಗ ಫಸ್ಟ್ ನಂಬರ್ ಅದು.
ಇಲ್ಲಿ ಏನು ಮಳಿ ಚಾಲು ಆತನ ಅಲ್ಲಿ ಹೋಗಿದ್ದು. ಹೌದ್ರಿ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.